ಗ್ಯಾರಂಟಿ ಸರ್ಕಾರದಲ್ಲಿ ಅಧಿಕಾರ ಹಂಚಿಕೆ ಆಟ ಶುರುವಾಗಿರುವಂಥದ್ದು. ಒಂದ್ ಕಡೆ ಸಿಎಂ ಕುರ್ಚಿಗಾಗಿ, ಇನ್ನೊಂದ್ ಕಡೆ ಎಂಎಲ್ಸಿಗಳ ಕಿತ್ತಾಟ. ಡೆಲ್ಲಿ ನಾಯಕರು ಬಂದೋದ್ರೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಒಳಬೇಗುದಿ ನಿಲ್ತಾ ಇಲ್ಲ. ಗ್ಯಾರಂಟಿ ಸರ್ಕಾರದಲ್ಲಿ ಅಧಿಕಾರ ಹಂಚಿಕೆ ಆಟ ಮತ್ತೆ ಶುರುವಾಗಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅದೇ ರೀತಿಯಾಗಿ ಡಿಕೆ ಬಣಗಳ ಮಧ್ಯೆ ಫೈಟ್ ಶುರುವಾಗಿದೆ. ಒಂದ್ ಕಡೆ ಸಿಎಂ ಕುರ್ಚಿಗಾಗಿ ಕಿತ್ತಾಟವನ್ನ ನಡೆಸ್ತಾ ಇದ್ರೆ, ಇನ್ನೊಂದ್ ಕಡೆ ಎಂಎಲ್ಸಿಗಳು ಕಿತ್ತಾಟವನ್ನ ನಡೆಸ್ತಾ ಇದ್ದಾರೆ. ಗ್ಯಾರಂಟಿ ಸರ್ಕಾರದಲ್ಲಿ ಇತ್ತೀಚೆಗೆ ಕೆಲವೊಂದಷ್ಟು ಅಧಿಕಾರ ಹಂಚಿಕೆ ವಿಷಯಗಳು ಮುನ್ನಡೆಗೆ ಬರ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ನಿಲ್ತಾ ಇಲ್ಲ ಅಲ್ಲಿನ ಅಧಿಕಾರ ಹಂಚಿಕೆ ಆಟ. ಎಲ್ಲೆಡೆ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಬಣ, ಒಂದ್ ಕಡೆ ಡಿಕೆ ಬಣಗಳ ಮಧ್ಯೆ ಫೈಟ್ ಶುರುವಾಗಿದೆ ಈಗಾಗಲೇ. ಇನ್ನ ಒಂದ್ ಕಡೆ ಸಿಎಂ ಕುರ್ಚಿ, ಮತ್ತೊಂದ್ ಕಡೆ ಎಂಎಲ್ಸಿಗಳ ಕಿತ್ತಾಟ ಕೂಡ ಜೋರಾಗಿರುವಂತದ್ದು. ಎಲ್ಲಾ ಇದ್ರುಗಳ ನಡುವೆ ಡೆಲ್ಲಿ ನಾಯಕರು ಕೂಡ ಬಂದ್ ಹೋಗಿದ್ರು. ಕೆಲವೊಂದಷ್ಟು ಆಗು ಹೋಗುಗಳನ್ನ ಗಮನಿಸಿ ಕ್ರಮಗಳನ್ನ ತೆಗೆದುಕೊಂಡು ಈ ರೀತಿಯಾದಂತಹ ತಪ್ಪುಗಳು ಮತ್ತೆ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಏನು ಒಳಬೇಗುದಿ ಇತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ, ಆ ಒಂದು ಎಲ್ಲ ತಪ್ಪು ಮಾಹಿತಿಗಳನ್ನ, ತಪ್ಪು ಕಲ್ಪನೆಗಳನ್ನ ಹೋಗ್ಲಾಡ್ಸೋದಕ್ಕೋಸ್ಕರ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದಿದ್ರು. ಅದಾದ್ರೂ ಕೂಡ ಇದೀಗ ಈ ರೀತಿಯಾದಂತಹ ಅಧಿಕಾರ ಹಂಚಿಕೆ ಆಗಿರ್ಬೋದು, ಸಿಎಂ ಕುರ್ಚಿಗಾಗಿ ಕಿತ್ತಾಟ ಆಗಿರ್ಬೋದು, ಯಾವುದೂ ಕೂಡ ನಿಲ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ. ಕೆಲವೊಂದಷ್ಟು ಶಾಸಕರ ಜೊತೆ ಮಾತನಾಡಿದಂತ ಸುರ್ಜೇವಾಲಾ ಅವರು ಅವರಿಗೆ ಬುದ್ಧಿವಾದವನ್ನ ಕೂಡ ಹೇಳಿದ್ರು. ಬಹಿರಂಗವಾದ ಹೇಳಿಕೆಗಳನ್ನ ಕೊಡಬಾರ್ದು, ಸಿಎಂ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನಿಮ್ಮ ಯಾವುದೇ ರೀತಿಯಾದಂಥ ಅಧಿಕಾರ ಹಂಚಿಕೆ ವಿಷಯದಲ್ಲಾಗಿರ್ಬೋದು ಅಥವಾ ಕೆಲವೊಂದಷ್ಟು ಅವರಿಗೆ ಬೇಕಾಗಿರುವಂತಹ ಮಾಹಿತಿಗಳನ್ನ ಪಡೆದುಕೊಳ್ಳೋದಾಗಿರ್ಬೋದು, ಈ ರೀತಿ ತಪ್ಪು ಕಲ್ಪನೆಗಳ ಬಗ್ಗೆ ಆಗಿರ್ಬೋದು, ಸಿಎಂ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನೇರವಾಗಿ ನಿಮ್ಮ ತಪ್ಪುಗಳೇನಿದೆ ಅಥವಾ ಏನು ಮಾಹಿತಿ ಬೇಕು ಅದನ್ನ ಅವ್ರ ಹತ್ರನೇ ಕೇಳಿ ಅನ್ನುವ ಸೂಕ್ತ ಕ್ರಮಗಳನ್ನ ಕೂಡ ಅವರಿಗೆ ತಿಳಿಸಿ ಹೋಗಿದ್ರು. ಆದ್ರೂ ಕೂಡ ಆ ಒಳಬೇಗಿದ್ದು ನಿಂತಿಲ್ಲ. ಅದಾದ್ಮೇಲೆ ಸಚಿವರ ಜೊತೆ ಕೂಡ 3 ದಿನಗಳ ಕಾಲ ಸುರ್ಜೇವಾಲಾ ಅವರು ಮಾತುಕತೆಯನ್ನ ನಡೆಸಿದ್ರು, 1-to-1 ಮೀಟಿಂಗ್ ಅನ್ನ ಮಾಡಿದ್ರು. ಹಿರಿಯ ಶಾಸಕರು ಸಚಿವರ ಮೇಲೆ ಕೆಲವೊಂದಷ್ಟು ದೂರಿನ ಸುರಿಮಳೆಯೇ ಸುರಿದು ಬಂದಿತ್ತು. ಈ ನಿಟ್ಟಿನಲ್ಲಿ ಸುರ್ಜೇವಾಲಾ ಅವರು ಕೆಲವೊಂದಷ್ಟು ಕ್ರಮಗಳನ್ನ ತೆಗೆದುಕೊಂಡು ಅದಾದ ನಂತರ ಸಿಎಂ ಸಿದ್ದರಾಮಯ್ಯನವ್ರಿಗೆ ಹೇಳೋಗಿತ್ತು, ಏನಿದೆ ಇವಾಗ ನಡೀತಾ ಇದೆ ಈ ಎಲ್ಲದನ್ನ ಕೂಡ ನೀವೇ ಸರಿಪಡಿಸಬೇಕು ಎನ್ನುವ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳೋದಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವ್ರಿಗೆ ಸೂಚನೆಯನ್ನ ಕೊಟ್ಟಿದ್ರು. ಆದ್ರೂ ಕೂಡ ಗ್ಯಾರಂಟಿ ಸರ್ಕಾರದಲ್ಲಿ ಈ ರೀತಿಯಾದಂತಹ ಅಧಿಕಾರ ಹಂಚಿಕೆ ಬೇಗುದಿ ನಿಲ್ತಾ ಇಲ್ಲ, ಒಳಬೇಗುದಿ ಇನ್ನೂ ಜೋರಾಗಿರುವಂಥದ್ದು. ಈ ನಿಟ್ಟಿನಲ್ಲೇ ಈ ಬೆಳವಣಿಗೆಗಳ ನಡುವೆಯೇ ನಿನ್ನೆ ಸಾಧನಾ ಸಮಾವೇಶವನ್ನ ಕೂಡ ಮಾಡಿದ್ದಾರೆ. ಸಿಎಂ ಕುರ್ಚಿಗಾಗಿ ಕಿತ್ತಾಟವನ್ನ ನಡೆಸ್ತಾ ಇದ್ದಾರೆ ಡಿಕೆ ಬಣ. ಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಹೇಳ್ತಾ ಇದ್ರೆ, ಇನ್ನು ಅದೇ ರೀತಿಯಾಗಿ ಸಿಎಂ ಬಣ ಕೂಡ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನುವ ನಿಟ್ಟಿನಲ್ಲಿ ಮಾತನಾಡ್ತಾ ಇರುವಂಥದ್ದು. ಮಂಡಳಿ ಮತ್ತು ಎಂಎಲ್ಸಿ ಸ್ಥಾನಗಳಿಗೆ ಇದೀಗ ಪೈಪೋಟಿ ಜೋರಾಗಿ ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ಎಂಎಲ್ಸಿ ಸ್ಥಾನಗಳಿಗೆ ಅದೇ ರೀತಿಯಾಗಿ ನಿಗಮ ಮಂಡಳಿಗೆ ಇದೀಗ ನೇಮಕಾತಿಯನ್ನ ಮಾಡೋದಕ್ಕೆ ತಡವಾಗ್ತಾ ಇದೆ. ಆದ್ರೂ ಕೂಡ ಇತ್ಯರ್ಥ ಆಗ್ತಾ ಇಲ್ಲ. ಎರಡೂ ಬಣಗಳಿಗೆ ಸ್ಥಾನ ಹಂಚೋದಕ್ಕೆ ಕೆಲವೊಂದಷ್ಟು ಕ್ರಮಗಳನ್ನ ಕೂಡ ಉಸ್ತುವಾರಿ ಸಚಿವರು ತಗೊಂಡಿದ್ರು. ಬಹುತೇಕವಾದಂತಹ ಪಟ್ಟಿಯನ್ನ ಫೈನಲ್ ಕೂಡ ಮಾಡಿದ್ರು. ಆದ್ರೆ ಈ ಒಂದು ಪಟ್ಟಿ ಫೈನಲ್ ಆದ್ಮೇಲೆ
ಕೆಲವೊಂದಷ್ಟು ಹೆಸರನ್ನ ನೇಮಕ ಮಾಡಲಾಗಿತ್ತು. ಅದಾದ ನಂತರ ಸಿಎಂ ಡಿಸಿಎಂ ಇದೀಗ ಕಿತ್ತಾಟವನ್ನ ಮಾಡ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅದೇ ರೀತಿಯಾಗಿ ಡಿಸಿಎಂ ಬಣದವರಿಗೆ ಸ್ಥಾನವನ್ನ ನೀಡೋದಕ್ಕೆ ಇದೀಗ ಅವರ ಮಧ್ಯದಲ್ಲೇ ಕಿತ್ತಾಟ ಶುರುವಾಗಿದೆ. ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಡಿಸಿಎಂ ಡಿಕೆ ಶಿವಕುಮಾರ್ ಅದೇ ರೀತಿಯಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒತ್ತಾಯವನ್ನ ಮಾಡಿದ್ದಾರೆ. ನಿಷ್ಠಾವಂತ ಕಾರ್ಯಕರ್ತರು ಯಾರಿದ್ದಾರೆ ಅವರಿಗೆ ನೀವು ನೇಮಕಾತಿಯನ್ನ ಮಾಡ್ಕೊಬೇಕು ಅಂತ ಹೇಳಿರುವಂಥದ್ದು. ಈ ನಿಟ್ಟಿನಲ್ಲಿ 2 ವರ್ಷದಲ್ಲಿ ಯಾರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ, ನಿಷ್ಠಾವಂತವಾಗಿ ದುಡಿತಾ ಇದ್ದಾರೆ, ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ, ಅವರಿಗೆ ನೀವು ಅಧಿಕಾರವನ್ನ ಹಂಚಬೇಕು ಅನ್ನುವ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಮಾಡಿದ್ದಾರೆ. ಕೆಲವರ ಹೆಸರನ್ನ ಈಗಾಗಲೇ ಫೈನಲ್ ಮಾಡಿರುವಂತದ್ದು. ಆ ಫೈನಲ್ ಆಗಿರುವಂತಹ ಪಟ್ಟಿಯನ್ನ ಸಿಎಂ ಸಿದ್ದರಾಮಯ್ಯ ಅದೇ ರೀತಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಕಿತ್ತಾಟವನ್ನ ಮಾಡ್ತಾ ಇರುವಂತದ್ದು. ಕೆಲವೊಂದಷ್ಟು ಶಾಸಕರಿಗೆ ಅಧಿಕಾರವನ್ನ ಹಂಚೋದಕ್ಕೆ, ಎಂಎಲ್ಸಿಗಳಿಗೆ ಸ್ಥಾನಗಳನ್ನ ನೀಡೋದಕ್ಕೆ ತೀರ್ಮಾನವನ್ನ ಮಾಡಲಾಗಿತ್ತು. ಆದ್ರೆ ಸಿಎಂ ಸಿದ್ದರಾಮಯ್ಯನವ್ರಿಗೆ ಕೆಲವೊಂದಷ್ಟು ಹೆಸರುಗಳು ಇಷ್ಟವಾಗಿಲ್ಲ. ಅದೇ ರೀತಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಕೆಲವೊಂದಷ್ಟು ಎಂಎಲ್ಸಿಗಳ ಹೆಸರು ಇಷ್ಟ ಆಗಿಲ್ಲ. ಈ ನಿಟ್ಟಿನಲ್ಲಿ ಅವರಿಬ್ರು ಕೂಡ ಇದೀಗ ಕಿತ್ತಾಟವನ್ನ ಶುರು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಗ್ಯಾರಂಟಿ ಸರ್ಕಾರದಲ್ಲಿ ಅಧಿಕಾರ ಹಂಚಿಕೆ ಇದೀಗ ಜೋರಾಗಿರುವಂತದ್ದು. ಈ ನಡುವೆ ಹಲವಾರು ಟೀಕೆಗಳು ಕೂಡ ಬಂದಿದ್ವು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಸಮಯದಿಂದಲೂ ಕೂಡ ಈ ರೀತಿಯಾದಂಥ ಘಟನೆಗಳಾಗಿರ್ಬೋದು ಅಥವಾ ಮನಸ್ತಾಪಗಳಾಗಿರ್ಬೋದು ಎಲ್ಲವೂ ಕೂಡ ಅತಿರೇಕಕ್ಕೆ ಹೋಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಅವರು ಅಧಿಕಾರವನ್ನ ಹೇಗೆ ನಡೆಸ್ತಾರೆ, ಹೇಗೆ ಜನಪರವಾಗಿ ಕೆಲಸವನ್ನ ಮಾಡ್ತಾರೆ ಅನ್ನುವ ನಿಟ್ಟಿನಲ್ಲಿ ಟೀಕೆಗಳು ಕೂಡ ಕೇಳಿ ಬಂದಿದ್ವು. ಆದ್ರೂ ಕೂಡ ಈ ಅಧಿಕಾರ ಹಂಚಿಕೆ ವಿಷಯದಲ್ಲಿ, ಎಂಎಲ್ಸಿ ಸ್ಥಾನಗಳಿಗೆ ಪೈಪೋಟಿ ವಿಚಾರದಲ್ಲಿ ಇನ್ನೂ ಕೂಡ ಇತ್ಯರ್ಥ ಆಗಿಲ್ಲ. ಇನ್ನು ನಿಗಮ ಮಂಡಳಿ ನೇಮಕ ತಡವಾದ್ರೂ ಕೂಡ ಅದು ಇತ್ಯರ್ಥ ಆಗ್ತಾ ಇಲ್ಲ ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ 2 ಬಣಗಳಿಗೆ ಸ್ಥಾನವನ್ನ ಹಂಚೋದ್ರಲ್ಲೂ ಕೂಡ ಉಸ್ತುವಾರಿ ಸಚಿವರು ಸುಸ್ತಾಗಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈಗಾಗಲೇ ಅಧಿಕಾರ ಹಂಚಿಕೆ ವಿಷಯದಲ್ಲಿ ಆಟ ಶುರುವಾಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ. ಏನಿದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಗ್ಯಾರಂಟಿ ಸರ್ಕಾರದಲ್ಲಿ ಎಲ್ಲ ಒಂದು ಕಡೆ ಆಡಳಿತ ನಡೆಸುವುದಕ್ಕಿಂತ ಅಧಿಕಾರ ಹಂಚಿಕೆ ವಿಚಾರವೇ ಹೆಚ್ಚು ಚರ್ಚೆ ಆಗ್ತಾ ಇದೆ. ಆ ಅಧಿಕಾರ ಪಡೆದಕ್ಕೋಸ್ಕರವೇ ಸಾಕಷ್ಟು ಒಂದ್ ಕಡೆ ಪೈಪೋಟಿ ಕೂಡ ನಡೀತಾ ಇದೆ. ಒಂದ್ ಕಡೆ ಈಗಾಗಲೇ ಸಿಎಂ ಸ್ಥಾನಕ್ಕಾಗಿ ಪೈಪೋಟಿ ನಡೆದಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಒಂದಿಷ್ಟು ಅವರಿಗೆ ಸಲಹೆ ಸೂಚನೆ ಕೊಡುವ ಮುಖಾಂತರ ಒಂದಿಷ್ಟು ತಟಸ್ಥವಾಗಿರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಮಾಡಿದ್ದಾರೆ. ಇತ್ತ ಇನ್ನೊಂದು ಕಡೆ ಸರ್ಕಾರದ ವಲಯದಲ್ಲಿ ಒಂದು ಪಕ್ಷದ ಕಾರ್ಯಕರ್ತರಿಗೆ ಮತ್ತೆ ಪಕ್ಷಕ್ಕಾಗಿ ದುಡಿದಿರ್ತಕ್ಕಂತ ಪ್ರಮುಖ ಮುಖಂಡರಿಗೆ ಕೂಡ ಅಧಿಕಾರ ಹಂಚಿಕೆ ಆಗ್ಬೇಕು ಅನ್ನುವಂಥದ್ದು ಕೂಡ ಇದೆ. ನಿಗಮ ಮಂಡಳಿ ಮತ್ತೆ ಈಗಾಗಲೇ ಎಂಎಲ್ಸಿ ಸ್ಥಾನಕ್ಕೂ ಕೂಡ ನಾಮನಿರ್ದೇಶನ ಮಾಡುವಂತದ್ದು ಕೂಡ ಅವಕಾಶ ಇರುವಂತದ್ದು. ಆ ಒಂದು ಎಂಎಲ್ಸಿ ಸ್ಥಾನ ಮತ್ತು ನಿಗಮ ಮಂಡಳಿ 2 ಸ್ಥಾನಗಳನ್ನ ಪಡೆದುಕೊಳ್ಳಿಕ್ಕೆ ಸಾಕಷ್ಟು ಪೈಪೋಟಿ ಕೂಡ ನಡೀತಾ ಇದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ನಾಯಕರು ಕೂಡ ನಿಗಮ ಮಂಡಳಿ ಮತ್ತೆ ಎಂಎಲ್ಸಿ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಬಾರಿ ಸಭೆಗಳನ್ನ ಮಾಡಿ, ಸಭೆಗಳ ನಿರಂತರವಾಗಿರ್ತಕ್ಕಂತ ಸಭೆ ನಡೆಸಿ ಒಂದಿಷ್ಟು ಪಟ್ಟಿಯನ್ನು ಕೂಡ ಆಯ್ಕೆ ಮಾಡಿದ್ದಾರೆ. ಅದನ್ನ ಹೈಕಮಾಂಡ್ ನಾಯಕರ ಬಳಿ ಕೂಡ ಚರ್ಚೆ ನಡೆಸಿದ್ದಾರೆ. ಈಗಾಗಲೇ ಸುರ್ಜೇವಾಲಾ ಅವ್ರ ಜೊತೆ ಕೂಡ ಚರ್ಚೆ ನಡೆಸಿರ್ತಕ್ಕಂಥದ್ದು. ಅಲ್ಲಿ ಪಟ್ಟಿ ಫೈನಲ್ ಮಾಡುವಂಥದ್ದು ದೊಡ್ಡ ಮಟ್ಟಿಗೆ ಸವಾಲು ಪಕ್ಷದ ಹೈಕಮಾಂಡ್ ನಾಯಕರಿಗೆ ಎದುರಾಗಿದೆ. ಯಾಕಂತಂದ್ರೆ ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದವರಿಗೂ ಕೂಡ ಅವಕಾಶ ಮಾಡಿಕೊಡಬೇಕು, ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಬಣದವರಿಗೂ ಕೂಡ ಅವಕಾಶ ಮಾಡಿಕೊಡಬೇಕು, ಮತ್ತೊಂದು ರಾಜ್ಯದವರೇ ಆಗಿರ್ತಕ್ಕಂಥ ಎಐಸಿಸಿ ಅಧ್ಯಕ್ಷರು ಆಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಣದವರಿಗೂ ಕೂಡ ಅವಕಾಶವನ್ನ ಮಾಡಿಕೊಡ್ಬೇಕು. ಹಾಗಾಗಿ ಇಲ್ಲಿ ಒಂದು 3-4 ಬಣಗಳು ಸೃಷ್ಟಿ ಆದಂತಹ ಸಂದರ್ಭದಲ್ಲಿ ಯಾರಿಗ್ ಕೊಡ್ಬೇಕು, ಯಾರಿಗೆಲ್ಲ ಕೊಡಬಾರ್ದು ಅನ್ನುವಂಥದ್ದು ದೊಡ್ಡ ಮಟ್ಟಿಗೆ ಸವಾಲಾಗಿ ಪರಿಣಮಿಸಿದೆ. ಈಗಾಗಲೇ ನಿಗಮ ಮಂಡಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರ ರಚನೆಗೆ 2 ವರ್ಷ ಪೂರೈಕೆ ಆದ್ರೂ ಸಹಿತ ನಿಗಮ ಮಂಡಳಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ನೇಮಕ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇಲ್ಲ. ಹಾಗಾಗಿ ಕಾರ್ಯಕರ್ತರು ಸಹಿತ ಹಲವಾರು ಬಾರಿ ಅಸಮಾಧಾನ ಹೊರ ಹಾಕಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕಾರ್ಯಕರ್ತರ ಪಟ್ಟಿಯನ್ನು ತಯಾರಿಸುವಂತ ಕೂಡ ಕೊಟ್ಟಿದ್ರು, ಅವರು ಕೂಡ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಆದ್ರೆ ಅದನ್ನ ಫೈನಲ್ ಮಾಡುವಂತದ್ದೇ ಸವಾಲಿನ ಕೆಲಸ ಆಗಿದೆ. ಸಾಕಷ್ಟು ಒಂದ್ ಕಡೆ
ಪಟ್ಟಿ ಬಹುತೇಕವಾಗಿ ಮೊನ್ನೆ ಸುರ್ಜೇವಾಲಾ ಅವರು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಚರ್ಚೆ ನಡೆಸಿ ಪಟ್ಟಿ ಫೈನಲ್ ಮಾಡಿದ್ರು. ಆದ್ರೆ ಕೆಲವೊಂದಿಷ್ಟು 2-3 ಹೆಸರುಗಳಲ್ಲಿ ಒಂದು ಅಸಮಾಧಾನ ಕೂಡ ಇದೆ ಅನ್ನುವಂತ ಮಾತು ಕೂಡ ಇದೆ. ಹಾಗಾಗಿ ಅದು ಇನ್ನೂ ಕೂಡ ತಡೆ ಆಗಿರ್ತಕ್ಕಂಥದ್ದು. ಇತ್ತ MLC ಸ್ಥಾನದಲ್ಲಿಯೂ ಕೂಡ ಸಹಿತ ಸಿಎಂ ಸಿದ್ದರಾಮಯ್ಯವರು ಕೂಡ ಕೆಲವಷ್ಟು ಪಟ್ಟಿಯನ್ನು ತಯಾರು ಮಾಡಿ ಕೊಟ್ಟಿದ್ದಾರೆ. ಆದ್ರೆ ಅಲ್ಲಿ ಕೆಲವೊಂದಿಷ್ಟು ಹೈಕಮಾಂಡ್ ನಾಯಕರು ಕೂಡ ತಡೆ ಒಡ್ಡಿದ್ದಾರೆ. ಇತ್ತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಕೆಲವಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಆ ಆಯ್ಕೆ ಕೂಡ ಒಂದು ಹೈಕಮಾಂಡ್ ನಾಯಕರ ಬಳಿಯೇ ಇರತಕ್ಕಂಥದ್ದು. ಇನ್ನೂ ಕೂಡ ಅನುಮತಿ ಸಿಕ್ಕಿಲ್ಲ MLC ಸ್ಥಾನ ನಾಮನಿರ್ದೇಶನಕ್ಕೂ ಕೂಡ ಅನ್ನುವಂಥದ್ದು ಕೂಡ ವಿಚಾರ ಇದೆ. ಹಾಗಾಗಿ ಒಂದ್ ಕಡೆ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರಿಗೆ ಈ ಒಂದು ಪಟ್ಟಿ ಫೈನಲ್ ಮಾಡಿ ಆಯ್ಕೆ ಮಾಡಿ ಈ ಎಲ್ಲಾ ಬಣಗಳನ್ನ ಸಮಾಧಾನ ಪಡಿಸುವುದೇ ದೊಡ್ಡ ಮಟ್ಟಿಗೆ ಸವಾಲಾಗಿ ಪರಿಣಮಿಸಿದೆ. ಹಾಗಾಗಿ ಇನ್ನೂ ಕೂಡ ನಿಗಮ ಮಂಡಳಿಗೂ ಕೂಡ ನೇಮಕ ಆಗಿಲ್ಲ. ಇತ್ತ MLC ಸ್ಥಾನಕ್ಕೂ ಕೂಡ ನಾಮನಿರ್ದೇಶನ ಪಟ್ಟಿ ಆಗಿಲ್ಲ. ಇದರಿಂದ ಪಕ್ಷದ ಮುಖಂಡರಿಗೆ ಮತ್ತೆ ಕಾರ್ಯಕರ್ತರಿಗೂ ಕೂಡ ತೀವ್ರ ಅಸಮಾಧಾನ ಉಂಟಾಗಿದೆ. ಈಗಾಗಲೇ ಡಿಸಿಎಂ ಡಿ ಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಪ್ರತಿನಿತ್ಯವೂ ಕೂಡ ಬಂದು ನಮಗೂ ಕೂಡ MLC ಸ್ಥಾನ ಕೊಡಿ, ನಮಗೂ ಕೂಡ ನಿಗಮ ಮಂಡಳಿ ಕೊಡಿ ಅನ್ನುವಂಥದ್ದು ಪಕ್ಷದ ಕಾರ್ಯಕರ್ತರು ಮುಖಂಡರು ದುಂಬಾಲು ಹಾಕ್ತಾ ಇದ್ದಾರೆ. ಆದ್ರೂ ಸಹಿತ ಅದನ್ನ ಇನ್ನೂ ಫೈನಲ್ ಮಾಡುವಂತದ್ದೇ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಆಗ್ತಾ ಇಲ್ಲ. ಸುಕನ್ಯಾ. ಎಸ್ ಬಸವರಾಜ್, ಈಗಾಗಲೇ ನಿಷ್ಠಾವಂತ ಕಾರ್ಯಕರ್ತರಿಗೆ ಸ್ಥಾನವನ್ನ ಕೊಡಬೇಕು, MLC ಸ್ಥಾನಗಳನ್ನ ಕೊಡಬೇಕು ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ AICC ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಸುರ್ಜೇವಾಲಾ ಅವ್ರಿಗೆ ಒತ್ತಾಯ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿರುವಂತದ್ದು. ಇದ್ರ ಬಗ್ಗೆ ಹೇಳೋದಾದ್ರೆ ಸುಕನ್ಯಾ, ಒಂದ್ ಕಡೆ ಈಗಾಗಲೇ ನಿಗಮ ಮಂಡಳಿಯಲ್ಲಿ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಪ್ರಮುಖವಾಗಿ ಅವಕಾಶ ಮಾಡಿಕೊಡಬೇಕು. ಇದರಿಂದ ಅವ್ರಿಗೂ ಕೂಡ ಮುಂಬರ್ತಕ್ಕಂತ ಚುನಾವಣೆಗೆ ಕೂಡ ಪಕ್ಷ ಸಂಘಟನೆಗೆ ತಳಮಟ್ಟದ ಕಾರ್ಯಕರ್ತರೇ ನಮಗೆ ಸಹಕಾರಿ ಆಗುವಂತದ್ದು. ಹಾಗಾಗಿ ಅವರಿಗೂ ಕೂಡ ನಾವು ಅಧಿಕಾರವನ್ನ ಕೊಟ್ರೆ, ಅವರ ವಿಶ್ವಾಸವನ್ನು ಕೂಡ ತೆಗೆದುಕೊಂಡ್ರೆ ನಮಗೆ ಮುಂದೆ ಪಕ್ಷ ಸಂಘಟನೆಗೆ ಸಹಕಾರಿ ಆಗ್ಲಿದೆ ಅನ್ನುವಂಥದ್ದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ವಾದ. ಆದ್ರೆ ಇನ್ನೊಂದು ಕಡೆ ಪ್ರಬಲ ನಿಗಮ ಮಂಡಳಿಗಳಲ್ಲಿ ಈಗಾಗಲೇ ಸಚಿವರಾಗಬೇಕು ಅಂತಕ್ಕಂತ ಆಸೆಯನ್ನ ವ್ಯಕ್ತಪಡಿಸುವಂತಹ ಶಾಸಕರು ಕೂಡ ಬಹಳಷ್ಟು ಜನ ಇದ್ದಾರೆ. ಎಲ್ಲರಿಗೂ ಕೂಡ ಸಚಿವ ಸ್ಥಾನದಲ್ಲಿ ಅವಕಾಶ ಮಾಡಿಕೊಡುವಂಥದ್ದು ಆಗೋದಿಲ್ಲ. ಹಾಗಾಗಿ ಕೆಲವೊಂದಿಷ್ಟು ಶಾಸಕರಿಗೆ ಪ್ರಮುಖವಾಗಿರ್ತಕ್ಕಂಥ ನಿಗಮ ಮಂಡಳಿಯನ್ನ ಕೊಡಬೇಕು ಅನ್ನುವಂಥದ್ದು ಸಿಎಂ ಸಿದ್ದರಾಮಯ್ಯವರ ವಾದ. ಯಾಕಂತಂದ್ರೆ ಸರ್ಕಾರದ ಮಟ್ಟದಲ್ಲಿ ನೋಡಿದ್ದೇವೆ, ಹಲವಾರು ರೀತಿಯಲ್ಲಿ ಆರೋಪಗಳು ಮಾಡ್ತಾ ಇದ್ದಾರೆ, ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಆದ್ರೆ ಅದಕ್ಕೆ ನಿಗಮ ಮಂಡಳಿ ಶಾಸಕರಿಗೂ ಕೂಡ ಕೊಡಬೇಕು ಅನ್ನುವಂಥದ್ದು ಸಿಎಂ ಸಿದ್ದರಾಮಯ್ಯವರ ವಾದ ಆಗಿದೆ. ಆದ್ರೆ ಇತ್ತ ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತೆ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹಿತ ಪಕ್ಷದ ಮುಖಂಡರಿಗೆ ಮತ್ತೆ ಕಾರ್ಯಕರ್ತರಿಗೆ ಕೂಡ ನಿಗಮ ಮಂಡಳಿಯಲ್ಲಿ ಬಹುತೇಕ ಹೆಚ್ಚಿನ ಪಾಲು ಅವರಿಗೆ ಕೊಡಬೇಕು ಅನ್ನುವಂಥದ್ದು ಕೂಡ ವಾದ ಇದೆ. ಹಾಗಾಗಿ ಇಲ್ಲಿ ಒಂದಿಷ್ಟು ವಾದ ವಿವಾದಗಳ ಸೃಷ್ಟಿಯಲ್ಲಿ ನೇಮಕವಾಗೋದೇ ಸಾಕಷ್ಟು ವಿಳಂಬವಾಗ್ತಾ ಇದೆ. ಹಾಗಾಗಿ ಇದನ್ನ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ನಿನ್ನೆ ಮೈಸೂರಿನ ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಅಲ್ಲಿ ಕೂಡ ಸಿಎಂ ಮತ್ತೆ ಡಿಸಿಎಂ ಇಬ್ಬರು ನಾಯಕರ ಜೊತೆ ಚರ್ಚೆ ನಡೆಸಿದರೆ ಬಹುತೇಕವಾಗಿ ಶೀಘ್ರದಲ್ಲೇ ನಿಗಮ ಮಂಡಳಿ ಮತ್ತೆ MLC ಸ್ಥಾನಕ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ಕೂಡ ಸೂಚನೆ ಕೊಟ್ಟಿದ್ದಾರೆ. ಅದರಂತೆ ಈಗ ಮತ್ತೊಂದು ಸಭೆ ನಡೆಸಿ ನಿಗಮ ಮಂಡಳಿ ಮತ್ತೆ MLC ಸ್ಥಾನಕ್ಕೆ ಪಟ್ಟಿಯನ್ನ ಬಿಡುಗಡೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಸುಕನ್ಯಾ. ಬಸವರಾಜ್, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದನೂ ಕೂಡ ಈ ರೀತಿಯಾದಂತಹ ಕಿತ್ತಾಟಗಳನ್ನ ಮಾಡ್ಕೊಂತಾನೆ ಬರ್ತಿದೆ. ಇದಕ್ಕಾಗಿ ಹಲವಾರು ಟೀಕೆಗಳನ್ನ ಕೂಡ ಎದುರಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಡಿಸಿಎಂ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಥವಾ ಉಸ್ತುವಾರಿ ಸಚಿವರಾಗಿರ್ಬೋದು ಯಾವ್ದಾದ್ರು ಕ್ರಮಗಳನ್ನ ತೆಗೆದುಕೊಂಡಿದ್ದಾರಾ ಅಂತ? ಯಾಕೆಂದ್ರೆ ಯಾವುದೇ ರೀತಿಯಾದಂತ ಅಭಿವೃದ್ಧಿಯನ್ನ ಮಾಡ್ತಾ ಇಲ್ಲ, ಈ ರೀತಿಯಾದಂತ ಕಿತ್ತಾಟವನ್ನ ಅಷ್ಟೇ ಮಾಡ್ಲಾಗ್ತಾ ಇದೆ. ಹಾಗಾಗಿ ಯಾವ್ದಾದ್ರು ಕ್ರಮವನ್ನ ತೆಗೆದುಕೊಂಡಿದ್ದಾರಾ ಅಂತ? ಸುಕನ್ಯಾ, ಒಂದ್ ಕಡೆ ಸರ್ಕಾರ ರಚನೆ ಆದಾಗಿನಿಂದಲೂ ಕೂಡ ಕೆಲವೊಂದಿಷ್ಟು ಶಾಸಕರು ಸಚಿವ ಸ್ಥಾನಕ್ಕಾಗಿ ಸಾಕಷ್ಟು ಪ್ರಬಲ ಪೈಪೋಟಿ ಕೂಡ ನಡೆಸಿದ್ರು. ಸರ್ಕಾರದ ಮೇಲೆ ಗಂಭೀರವಾಗಿರ್ತಕ್ಕಂಥ ಆರೋಪಗಳನ್ನು ಕೂಡ ಮಾಡಿದ್ರು. ಸಚಿವರು ಸರಿಯಾಗಿ ಸ್ಪಂದನೆ ಮಾಡುವುದಿಲ್ಲ ಅನ್ನುವಂಥದ್ದಾಗಿರ್ಬೋದು, ಅಥವಾ ಗ್ಯಾರಂಟಿಗಳಿಂದ ನಮಗೆ ಅನುದಾನ ಸಿಗ್ತಾ ಇಲ್ಲ ಅನ್ನುವಂಥದ್ದಾಗಿರ್ಬೋದು. ಹೀಗೆ ಸಾಲು ಆರೋಪಗಳನ್ನು ಕೂಡ ಶಾಸಕರು ಕೂಡ ಮಾಡಿದ್ರು. ಹಾಗಾಗಿ ಇವನ್ನೆಲ್ಲವನ್ನು ಕೂಡ ಅರಿತುಕೊಂಡಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯ ಒಂದ್ ಕಡೆ ಶಾಸಕರು ಕೂಡ ಅನುದಾನ ಬಿಡುಗಡೆ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಮತ್ತೆ CLP ಸಭೆ ನಡೆಸಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡಿದ್ರು. ಇತ್ತ ಕಾರ್ಯಕರ್ತರು ಸಹಿತ ಅಸಮಾಧಾನ ವ್ಯಕ್ತಪಡಿಸುವಂತ ಸಂದರ್ಭದಲ್ಲಿ ಅವ್ರನ್ನೂ ಕೂಡ ಸಮಾಧಾನ ಪಡಿಸುವಂತ ಪ್ರಯತ್ನದ ಭಾಗವಾಗಿ ಕಾರ್ಯಕರ್ತರ ಜೊತೆ ಸಚಿವರು ಸಭೆ ನಡೆಸಬೇಕು ಅನ್ನುವಂಥದ್ದು ಕೂಡ ಆದೇಶವನ್ನು ಕೂಡ ಮಾಡಿದ್ರು. ಅದರಂತೆ ಪ್ರತಿಯೊಬ್ರು ಸಚಿವರು ಬಂದು ಕಾರ್ಯಕರ್ತ ಅಹವಾಲುಗಳನ್ನ ಸ್ವೀಕರಿಸಬೇಕು, ಅಲ್ಲಿ ಅವರಿಗೆ ಪರಿಹಾರ ಒದಗಿಸಿಕೊಡ್ಬೇಕು. ಹಾಗಾಗಿ ನೀವು ಪಕ್ಷದ
ಕಾರ್ಯಕರ್ತರಿಗೆ ಕೂಡ ಮನ್ನಣೆ ಕೊಡಬೇಕು ಅನ್ನುವಂತಹ ಒಂದಿಷ್ಟು ತಂತ್ರಗಾರಿಕೆ ಹೂಡಿದ್ರಾದ್ರೆ ಕೆಲವು ಸಚಿವರು ಬಂದು ಸಭೆಗಳನ್ನ ಮಾಡ್ತಾ ಇದ್ರು, ಕೆಲವಷ್ಟು ಸಚಿವರು ಸಭೆಗಳನ್ನ ಮಾಡದೆ ಒಂದ್ ಕಡೆ ಅಸಡ್ಡೆ ಕೂಡ ತೋರಿಸ್ತಕ್ಕಂಥ ನಾವು ನೋಡಿದ್ದೇವೆ. ಹಾಗಾಗಿ ಇವನ್ನೆಲ್ಲವನ್ನು ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಕೂಡ ಯಾವ ರೀತಿಯಾಗಿ ಕ್ರಮ ಕೈಗೊಳ್ತಾರೆ ಅನ್ನುವಂಥದ್ದು, ಯಾಕಂತಂದ್ರೆ ಹೈಕಮಾಂಡ್ ನಾಯಕರಿಗೂ ಕೂಡ ಇದು ದೊಡ್ಡ ಮಟ್ಟಿಗೆ ಸವಾಲಾಗಿ ಪರಿಣಮಿಸಿದೆ. ಒಂದ್ ಕಡೆ ರಾಜ್ಯದಲ್ಲಿ ಶಾಸಕರ ಅಸಮಾಧಾನ, ಇನ್ನೊಂದ್ ಕಡೆ ಕಾರ್ಯಕರ್ತರ ಅಸಮಾಧಾನ. ಹಾಗಾಗಿ ಸರ್ಕಾರ ಅದರಲ್ಲೂ ಕೂಡ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿಗಳನ್ನ ಈಡೇರಿಸಿ ಈ ಒಂದು ಗ್ಯಾರಂಟಿಗಳನ್ನೇ ಬೇರೆ ಬೇರೆ ರಾಜ್ಯಗಳ ಚುನಾವಣೆಯಲ್ಲೂ ಕೂಡ ಒಂದು ಮಾದರಿಯಾಗಿ ತೋರಿಸಿದ್ದಾರೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ಒಂದು ಸರ್ಕಾರ ನಡೆಯುವಂತ ಸಂದರ್ಭದಲ್ಲಿ ಇದನ್ನ ಸುಗಮವಾಗಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರ ಲೆಕ್ಕಾಚಾರ. ಆದ್ರೆ ಈ ನಡುವೆ ಡಿಸಿಎಂ ಡಿ.ಕೆ. ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಇಬ್ಬರ ನಡುವಿನ ಒಂದಿಷ್ಟು ಅಸಮಾಧಾನ, ಸಿಎಂ ಸ್ಥಾನಕ್ಕಾಗಿ ಫೈಟ್, ಇವೆಲ್ಲವೂ ಕೂಡ ಒಂದ್ ಕಡೆ ಸರ್ಕಾರ ನಡುವೆಲ್ಲೂ ಕೂಡ ಒಂದ್ ಕಡೆ ಸಮಸ್ಯೆಯಾಗಿ ಉಲ್ಬಣಿಸಿವೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹೆಚ್ಚಿನ ಮಾಹಿತಿಗಾಗಿ.